ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಲೂಗಡ್ಡೆ ರೈತರ ಪರದಾಟ. ಕೋಲ್ಡ್ ಸ್ಟೋರೇಜ್ ಮುಂದೆ ಆಲೂಗಡ್ಡೆ ವಾಹನಗಳ ಸಾಲು. ಒಂದು ವಾರದಿಂದ ಬಿಸಿಲಿನಲ್ಲಿಯೇ ಒಣಗುತ್ತಿರುವ ಆಲೂಗಡ್ಡೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದು ನಿದರ್ಶನ. ಶಾಸಕ ಪ್ರದೀಪ್ ಈಶ್ವರ್, ಸಂಸದ ಪಿಸಿ ಮೋಹನ್, ಬಲಿಜ ಸಮುದಾಯದ ಎರಡು ಕಣ್ಣುಗಳಿದ್ದಂತೆ. ಚಿಕ್ಕಬಳ್ಳಾಪುರದಲ್ಲಿ ಬಲಿಜ ಮುಖಂಡರ ಬಣ್ಣನೆ. ಕೈವಾರ ತಾತಯ್ಯನವರ ಜಯಂತಿಯಲ್ಲಿ ನಡೆದ ಘಟನೆಗೆ ನಾಯಕರ ಸಮಜಾಯಿಷಿ. ಇಬ್ಬರ ಜಗಳದಲ್ಲಿ ಮಧ್ಯೆ ಬಂದವನ ಇರಿದು ಕೊಲೆ ಮಾಡಿದ ಪಾತಕಿ. ರೊಚ್ಚಿಗೆದ್ದ ಮೃತನ ಸಂಬಂಧಿಕರಿಂದ ಆರೋಪಿ ಮನೆಗೆ ಬೆಂಕಿ. ಶ್ರೀನಿವಾಸಪುರ ತಾಲೂಕಿನಲ್ಲಿ ತಡರಾತ್ರಿ ನಡೆದ ಕೊಲೆ. ಜಗಳ ಬಿಡಿಸಲು ಬಂದವನೇ ಹೆಣವಾದ ದುರಂತ ಕತೆ. ಜಿಲ್ಲೆಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಿದ್ಧತೆ ಕೈಗೊಂಡ ಶಿಕ್ಷಣ ಇಲಾಖೆ ಮತ್ತು ತಾಲೂಕು ಆಡಳಿತ. ಪರೀಕ್ಷೆಗೆ ಪೂರಕ ವಾತಾವರಣಕ್ಕೆ ಸಿದ್ಧತೆ ಪೂರ್ಣಗೊಳಿಸಿದ ಅಧಿಕಾರಿಗಳು. ಒತ್ತಡ ತೊರೆದು ಶಾಂತಿ ಚಿತ್ತದಿಂದ ಪರೀಕ್ಷೆ ಬರೆಯಲು ಕರೆ. ವಾರ್ತೆಗಳ ವಿವರ. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ರೈತರಲ್ಲಿ ಅರಿವಿನ ಕೊರತೆ ಏರ್ಪಟ್ಟರೆ ಏನಾಗಬಹುದೋ ಅದೇ ಆಗಿದೆ. ಮೊದಲೇ ತಿಳಿಸಬೇಕಿದ್ದ ಅಧಿಕಾರಿಗಳು ತಿಳಿಸಿಲ್ಲ. ಅರಿವಿಲ್ಲದ ರೈತರು ಆಲೂಗಡ್ಡೆ ತಂದು ಬಿಸಿಲಿನಲ್ಲಿ ಒಣಗಿಸುತ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ರೈತರಿಗೆ ತೀವ್ರ ನಷ್ಟ ತರುವ ಆತಂಕ ಕಾಡ್ತಿದೆ. ಏನು ಈ ಸ್ಟೋರಿ ಅಂತೀರಾ? ನೀವೇ ನೋಡಿ. ಸಾಲುಗಟ್ಟಿ ನಿಂತಿರುವ ಮೂಟೆ ತುಂಬಿದ ಲಾರಿಗಳು. ಕಳೆದ ಒಂದು ವಾರದಿಂದ ಕಾದ್ರೂ ಮೂಟೆ ಇಳಿಸಲು ಸಾಧ್ಯವಾಗದ ಸ್ಥಿತಿ. ಬೆಳೆದ ಬೆಳೆ ಎಲ್ಲಿ ನಾಶವಾಗಲಿದೆಯೋ ಎಂಬ ಆತಂಕ. ಇವೆಲ್ಲವೂ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಹೊರವಲಯದ ಜಡಲ ತಿಮ್ಮನಹಳ್ಳಿ ಕ್ರಾಸ್ನಲ್ಲಿರುವ ನಂದಿ ಕೋಲ್ಡ್ ಸ್ಟೋರೇಜ್ನಲ್ಲಿ. ಪ್ರಸ್ತುತ ಆಲೂಗಡ್ಡೆ ಸೀಸನ್ ಆರಂಭವಾಗಿದ್ದು ರೈತರು ತಾವು ಬೆಳೆದಿರುವ ಆಲೂಗಡ್ಡೆ ಫಸಲನ್ನ ತೆಗೆಯುತ್ತಿದ್ದಾರೆ. ಆದರೆ ಪ್ರಸ್ತುತ ಬೆಲೆ ಕಡಿಮೆ ಇರುವ ಕಾರಣ ಬೆಳೆದಿರುವ ಆಲೂಗಡ್ಡೆಯನ್ನ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡೋಣವೆಂದರೆ ಅಲ್ಲಿನ ಸ್ಥಿತಿ ದೇವರಿಗೆ ಪ್ರೀತಿ. ಹೌದು, ಕಳೆದ ಒಂದು ವಾರದ ಹಿಂದೆ ನಂದಿ ಕೋಲ್ಡ್ ಸ್ಟೋರೇಜ್ ತೆಗೆಯಲಾಗಿದೆ. ಆದರೆ ಕೋಲ್ಡ್ ಸ್ಟೋರೇಜ್ ತೆರೆಯಲಾಗಿದೆ ಎಂಬ ವಿಚಾರ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಬೆಳೆದಿರುವ ಆಲೂಗಡ್ಡೆಯನ್ನ ಶೀತಲೀಕರಣ ಘಟಕದಲ್ಲಿಡಲು ರೈತರು ವಾಹನಗಳಲ್ಲಿ ಆಲೂಗಡ್ಡೆ ಮೂಟೆಗಳನ್ನು ತುಂಬಿಕೊಂಡು ಕೋಲ್ಡ್ ಸ್ಟೋರೇಜ್ನತ್ತ ಬರುತ್ತಿದ್ದಾರೆ. ಆದರೆ ಇಲ್ಲಿ ಪ್ರತಿನಿತ್ಯ ಇಂತಿಷ್ಟೇ ಮೂಟೆಗಳನ್ನು ತುಂಬಲು ಸಾಧ್ಯವಿದ್ದು ಉಳಿದ ಮೂಟೆ ತುಂಬಿದ ವಾಹನಗಳು ಹೊರಗೆ ಬಿಸಿಲಿನಲ್ಲಿಯೇ ನಿಲ್ಲಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಬಾಗೇಪಲ್ಲಿ ತಾಲೂಕಿನ ಆಲೂಗಡ್ಡೆ ಬೆಳೆದಿರುವ ರೈತ ಕೃಷ್ಣಪ್ಪ ಎಂಬುವರು ಕಳೆದ 7 ದಿನಗಳ ಹಿಂದೆ 2700 ಆಲೂಗಡ್ಡೆ ಮೂಟೆಗಳನ್ನು ತುಂಬಿಕೊಂಡು ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಲು ತಂದಿದ್ದಾರೆ. ಆದರೆ 7 ದಿನಗಳಲ್ಲಿ ಅವರು ಕೋಲ್ಡ್ ಸ್ಟೋರೇಜ್ ಸೇರಿಸಿದ ಆಲೂಗಡ್ಡೆ ಮೂಟೆಗಳ ಸಂಖ್ಯೆ ಕೇವಲ 1200 ಮೂಟೆ ಮಾತ್ರ. ಉಳಿದ 1500 ಮೂಟೆಗಳು ವಾಹನಗಳಲ್ಲಿಯೇ ಇದ್ದು ಆಲೂಗಡ್ಡೆ ಮೂಟೆಗಳನ್ನು ತುಂಬಿರುವ ವಾಹನಗಳನ್ನು ಬಿಸಿಲಿನಲ್ಲಿಯೇ ನಿಲ್ಲಿಸಲಾಗಿದೆ. ಅತಿಯಾದ ಬಿಸಿಲಿಗೆ ಆಲೂಗಡ್ಡೆ ಹಾಳಾಗುತ್ತದೆ ಎಂಬ ಆತಂಕ ರೈತರನ್ನ ಕಾಡುತ್ತಿದ್ದು ಇದಕ್ಕೆ ಪರಿಹಾರ ಹುಡುಕುವಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. 7 ದಿನಗಳ ಕಾಲ ಆಲೂಗಡ್ಡೆ ಮೂಟೆಗಳು ಬಿಸಿಲಿನಲ್ಲಿಯೇ ಒಣಗಿದ್ರೆ ಗಡ್ಡೆಗಳು ಕೆಟ್ಟು ಹೋಗಿ ರೈತರು ತೀವ್ರ ನಷ್ಟ ಅನುಭವಿಸುವಂತಾಗಿದೆ ಎಂದು ರೈತ ಕೃಷ್ಣಪ್ಪ ಆತಂಕ ವ್ಯಕ್ತಪಡಿಸಿದ್ದಾರೆ. ಸ್ವಂತ ಬೆಳೆದಿದ್ದ ಆಲೂಗಡ್ಡೆಯನ್ನು ಸ್ಟೋರ್ ಮಾಡೋಣ ಅಂತ ತಗೊಂಬಂದು 7 ದಿವಸ ಆಯ್ತು ಲೋಡ್ ಮಾಡಿ ಇಲ್ಲಿ ಕಳಿಸಿ 7 ದಿವಸ ಗಾಡಿನಲ್ಲಿದ್ದರೆ ಇರೋ ಆಲೂಗಡ್ಡೆ ಏನಾಗುತ್ತೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಇವಾಗ ನಾವು
ಆ 7 ದಿವಸ ಅಂದರೆ ಆ ಗಾಡಿನಾಗಿರೋ ಆಲೂಗಡ್ಡೆ ಎಷ್ಟೊಂದು ಡ್ಯಾಮೇಜ್ ಆಗ್ತದೆ. ಇಲ್ಲಿ ಡಿಸ್ಟಿಕ್ನಿಂದ ಎಲ್ಲ ರೈತರು ಇಲ್ಲಿ ಸ್ಟೋರ್ ಮಾಡೋಣ ತಗೊಂಡು ಬಂದಿರ್ತಾರೆ ಪಾಪ. 7 ದಿವಸ ಗಾಡಿನಲ್ಲಿ ನಿಂತ್ಕೊಂಡು ಮತ್ತೆ ಒಳಗಡೆ ಸ್ಟೋರ್ ಮಾಡಿದ್ರು ಗಡ್ಡೆ ಎಲ್ಲ ಮೆತು ಬಂದು ಎಲ್ಲ ರೈತರು ಅನ್ಯಾಯವಾಗಿ ಹೋಗ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸರ್ಕಾರ ಏನಿದೆಯೋ ಸರ್ಕಾರನ ಸ್ವಲ್ಪ ಎಚ್ಚರಿಕೆ ಎತ್ಕೊಂಡು ಇಲ್ಲಿ ಸ್ಟೋರೇಜ್ ಹತ್ರ ಆಗ್ತಾ ಇರೋ ಪ್ರಾಬ್ಲಮ್ಗಳನ್ನ ಅವರು ಕ್ರಿಯೇಟ್ ಮಾಡಬೇಕಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಸರ್ ನಾವು. ಅಲ್ಲದೆ ಮೂಟೆ ತುಂಬಿಕೊಂಡು ಬಂದಿರುವ ವಾಹನಗಳಿಗೆ ಪ್ರತಿನಿತ್ಯ 2,000 ರೂಪಾಯಿ ಬಾಡಿಗೆ ಪಾವತಿಸಬೇಕಿದೆ. ಹಾಗಾಗಿ ಈವರೆಗೆ ಪ್ರತಿ ವಾಹನಕ್ಕೆ 20,000 ವೆಚ್ಚವಾಗಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಈ ಕೋಲ್ಡ್ ಸ್ಟೋರೇಜ್ಗೆ ಸಂಬಂಧಿಸಿದ ಅಧಿಕಾರಿಗಳು ರೈತರು ಮೂಟೆಗಳನ್ನು ತುಂಬಿಕೊಂಡು ಬರುವ ವಾಹನಗಳನ್ನು ನಿಲ್ಲಿಸಲು ನೆರಳಿನ ವ್ಯವಸ್ಥೆಯನ್ನು ಮಾಡಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ. ಕೇವಲ 100 ವಾಹನ ನಿಲ್ಲಿಸುವಷ್ಟು ನೆರಳಿನ ಜಾಗವಿದ್ದು ಉಳಿದ ವಾಹನಗಳು ವಾರಕ್ಕೂ ಹೆಚ್ಚು ಕಾಲದಿಂದ ಬಿಸಿಲಿನಲ್ಲಿಯೇ ಒಣಗುತ್ತಿವೆ. ಹೀಗೆ ಬೇಜವಾಬ್ದಾರಿಯಾಗಿ ನಡೆದುಕೊಳ್ಳುತ್ತಿರುವ ಅಧಿಕಾರಿಗಳು ಮೊದಲೇ ರೈತರಿಗೆ ಜಾಗೃತಿ ಮೂಡಿಸಿ ಇನ್ನೂ 1 ವಾರದ ನಂತರ ಆಲೂಗಡ್ಡೆ ತರುವಂತೆ ಯಾಕೆ ಹೇಳಲಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ನಂದು ಇವಾಗ 2,700 ಮೂಟೆ ನಾನು ತಗೊಂಬಂದಿದ್ದೀನಿ. 3 ಗಾಡಿ 1,200 ಮೂಟೆ ಅನ್ಲೋಡ್ ಆಗಿದೆ. ಇನ್ನು 1,500 ಮೂಟೆ ಗಾಡಿಗಳಲ್ಲಿ ನಿಂತ್ಕೊಂಡಿದೆ ಸರ್. ಇಲ್ಲಿ 120 ರೂಪಾಯಿ ಚಾರ್ಜ್ ಮಾಡ್ತಾರೆ ಸರ್ ಒಂದು ಮೂಟೆಗೆ. 120 ರೂಪಾಯಿ ಸ್ಟೋರೇಜ್ ಬಾಡಿಗೆ ಮತ್ತು 2 ರೂಪಾಯಿ ಅವ್ರ ಅನ್ಲೋಡಿಂಗ್ ಚಾರ್ಜಸ್ಸು ಮತ್ತು ಬಂದು ಒಂದು ಟೆಂಪೋದವ್ರಿಗೆ ಬಂದು ನಾವು 10,000 ರೂಪಾಯಿ ಬಾಡಿಗೆ ಕೊಟ್ಟಿದ್ದು ಅಂಥದ್ದು ಇವಾಗ 7 ದಿವಸ ಆಲ್ಟ್ ಮಾಡಿದ್ದಕ್ಕೆ ಡೈಲಿ ಒಂದು ಗಾಡಿಗೆ 2,000 ರೂಪಾಯಿ ಹಂಗೆ ಅದು 120 ಸರ್ 110 ತೊಗೊಳ್ತಾ ಇರೋದು. ಹಾಂ, ಆಲ್ಟಿಂಗ್ ಚಾರ್ಜು ಅದು ಬಂದು ನಮಗೆ ಒಂದು 14,000 ರೂಪಾಯಿ ಒಂದು ಗಾಡಿಗೆ. ಆಲ್ಟಿಂಗ್ ಚಾರ್ಜ್ 14,000 ರೂಪಾಯಿ ಪ್ಲಸ್ 10,000 ರೂಪಾಯಿ ಬಾಡಿಗೆ 24,000 ರೂಪಾಯಿ ಒಂದು ಗಾಡಿಗೆ ಚಾರ್ಜ್ ಆಗ್ತಾ ಇದೆ ಸರ್. ಸ್ಟೋರೇಜಲ್ಲಿ ನಾವು 3 ರಿಂದ 4 ತಿಂಗಳು ಇರ್ತೀವಿ ಸರ್. ಇಲ್ಲಿ ಏನು ಡ್ಯಾಮೇಜ್ ಏನು ಬರೋಲ್ಲ. ಈ ಸಲ ಡ್ಯಾಮೇಜ್ ಬರ್ಬೋದು ಅಂತ ಅನಿಸಿಕೆ ಇದೆ ಸರ್. 7 ದಿವಸ ಗಾಡಿನಾಗಿದ್ದು ಆಲೂಗಡ್ಡೆ ಎಷ್ಟೊಂದು ಕೆಟ್ಟೋಗಿರುತ್ತದೋ ಅರ್ಥ ಆಗ್ತಾ ಇಲ್ಲ ಸರ್. ಬಿಸಿಲಲ್ಲಿ ಇದ್ದೇನೆ ಸರ್ ಕೆಟ್ಟೋಗೋದು. ಯಾವುದೋ ಒಂದು 10 ಗಾಡಿ ಮಾತ್ರ ಇಲ್ಲಿ ನೆರಳಲ್ಲಿ ಹಾಕೋದಕ್ಕೆ ಜಾಗ ಇದೆ. ಇಷ್ಟೊಂದು ಸ್ಟೋರ್ ಮೇಂಟೈನ್ ಮಾಡೋರು ಒಂದು 50 ಗಾಡಿ ಬಂದರೆ ಅದಕ್ಕೆ ನಿಂತ್ಕೊಳ್ಳೋಕ್ಕೆ ಜಾಗ ಬೇರೆ ಇಲ್ಲ. ಅದಕ್ಕಾದರೂ ಒಂದು ನೆರಳಿಗೆ ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ. ಅದನ್ನು ಅನುಕೂಲನೂ ಮಾಡಿಲ್ಲ ರೈತರಿಗೆ. ಇಲ್ಲಿ ಗಾಡಿಗಳೇನು ತರ್ಸ್ಕೊಂಡ್ಬಿಡ್ತಾರೆ ಇವರು ನಮ್ಮ ಸ್ಟೋರ್ ತುಂಬಲಿ ಅಂತ. ಒಂದು 10-15 ಗಾಡಿ ಇಲ್ಲಿ ಒಳಗಡೆ ಹಾಕ್ಬೋದು. ಮಿಕ್ಕಿದ್ದೆಲ್ಲ ಬಿಸಿಲಲ್ಲಿ ಒಣಗೋದೆ. ಕೋಲ್ಡ್ ಸ್ಟೋರೇಜ್ ಆರಂಭವಾಗಿದೆ ಎಂಬ ವಿಚಾರ ತಿಳಿಯುತ್ತಿದ್ದಂತೆ ರೈತರು ತಾವು ಬೆಳೆದ ಆಲೂಗಡ್ಡೆಯನ್ನ ವಾಹನಗಳಲ್ಲಿ ತುಂಬಿಕೊಂಡು ಬರುತ್ತಿದ್ದು ಒಂದು ದಿನಕ್ಕೆ ಕೇವಲ 3,000 ಮೂಟೆ ಮಾತ್ರ ಅನ್ಲೋಡ್ ಮಾಡಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಲು ಸಾಧ್ಯವಾಗಲಿದೆ. ಹಾಗಾಗಿ ಸಮಸ್ಯೆ ತಲೆದೂರಿದ್ದು ಆಲೂಗಡ್ಡೆ ತರುತ್ತಿರುವ ರೈತರಿಗೆ ಮಾಹಿತಿ ನೀಡಿ ನಿಧಾನವಾಗಿ ತರುವಂತೆ ಜಾಗೃತಿ ಮೂಡಿಸುವ ಕನಿಷ್ಠ ಕೆಲಸವನ್ನು ಅಧಿಕಾರಿಗಳು ಮಾಡದೆ ರೈತರು ಕಷ್ಟಪಡುತ್ತಿದ್ರೆ ಅಧಿಕಾರಿಗಳು ತಮಾಷೆ ನೋಡುತ್ತಿದ್ದಾರೆ. ಇನ್ನು ಕೋಲ್ಡ್ ಸ್ಟೋರೇಜ್ ನಿರ್ವಾಹಕ ಪ್ರಕಾಶ್ ಮಾತನಾಡಿ, ಚಿಕ್ಕಬಳ್ಳಾಪುರ ನಂದಿ ಕೋಲ್ಡ್ ಸ್ಟೋರೇಜ್ನಲ್ಲಿ 2 ಲಕ್ಷ ಮೂಟೆ ಇಡುವ ಸಾಮರ್ಥ್ಯ ಹೊಂದಿದೆ. ಹಾಗಾಗಿ ಜಿಲ್ಲೆಯ ಎಲ್ಲಾ ರೈತರ ಆಲೂಗಡ್ಡೆ ಇಡಲು ಸಾಧ್ಯತೆ ಇದೆ. ಆದರೆ ದಿನಕ್ಕೆ 3,000 ಮೂಟೆ ಮಾತ್ರ ಒಳಗಿಡಲು ಸಾಧ್ಯ. ಯಾಕೆಂದರೆ ಪ್ರತಿ ಬಾರಿ ಬಾಗಿಲು ತೆರೆದಾಗಲೂ ಉಷ್ಣಾಂಶದಲ್ಲಿ ಏರುಪೇರಾಗಲಿದೆ. ಇದರಿಂದ ಆಲೂಗಡ್ಡೆ ಕೆಡುತ್ತದೆ. ಪ್ರತಿ ಬಾರಿ ಬಾಗಿಲು ತೆಗೆದಾಗಲೂ ಒಳಗಿನ ಉಷ್ಣಾಂಶ ಹೆಚ್ಚಾಗಲಿದೆ. ಹಾಗಾಗಿ ರೈತರು ನಿಧಾನವಾಗಿ ತರಬೇಕು ಎಂದು ಮನವಿ ಮಾಡಿದ್ದಾರೆ. ರೈತರು ಆಲೂಗಡ್ಡೆ ಮೂಟೆಗಳನ್ನು ತಂದು ಬಿಸಿಲಿನಲ್ಲಿ ನಿಲ್ಲಿಸಿದರೆ ನಾವೇನು ಮಾಡಲು ಸಾಧ್ಯವಿಲ್ಲ. 24 ಗಂಟೆಯೂ ಉಷ್ಣಾಂಶ ಸಮಾನವಾಗಿಡಬೇಕು. ಮುಂದಿನ 1 ವಾರದ ಕಾಲ ಆಲೂಗಡ್ಡೆ ತರಬಾರದು. ವಾರದ ನಂತರ ಪ್ರತಿನಿತ್ಯ 10 ರಿಂದ 15 ವಾಹನ ತಂದರೆ ಇಲ್ಲಿ ಒಳಗಿಡಲು ಸರಿ ಹೋಗಲಿದೆ. ಒಂದೇ ಬಾರಿ 50 ರಿಂದ 100 ಲಾರಿ ತಂದರೆ ತೊಂದರೆಯಾಗಲಿದೆ. ಆರಂಭವಾದ ಕೂಡಲೇ 200 ಲಾರಿ ತಂದರೆ ನಾವು ಅನ್ಲೋಡ್ ಮಾಡುವುದು ಹೇಗೆ ಎಂದು ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ರೈತರು ಪರಿಸ್ಥಿತಿಗೆ ಅನುಗುಣವಾಗಿ ತಮ್ಮ ಜಮೀನಿನಲ್ಲಿಯೇ ಆಲೂಗಡ್ಡೆಯನ್ನ ಇಟ್ಟುಕೊಂಡು ನಿಧಾನಕ್ಕೆ ತರಲಿ. 15 ದಿನಗಳಲ್ಲಿ ಯಾವಾಗ ತಂದರೂ ಜಾಗ ಸಿಗಲಿದೆ. ಎಷ್ಟು ತಂದರೂ ಜಾಗವಿದೆ ಎಂದು ಹೇಳಿದ್ದಾರೆ. ಇದೇ ಕೆಲಸವನ್ನ ಸಂಬಂಧಿಸಿದ ಅಧಿಕಾರಿಗಳು ಕೋಲ್ಡ್ ಸ್ಟೋರೇಜ್ ತೆರೆಯುವುದಕ್ಕೂ ಮೊದಲೇ ರೈತರಿಗೆ ಮಾಹಿತಿ ನೀಡಿದರೆ ಅವರು ನಿಧಾನವಾಗಿಯೇ ತರುತ್ತಿದ್ರ. ಆದರೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ಆತುರವಾಗಿ ಬಂದಿರುವ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಲ್ಲಿ ನಂದಿ ಸ್ಟೋರೇಜ್ ಕೋಲ್ಡ್ ಕೆಪಾಸಿಟಿ 2 ಲಕ್ಷದಿಂದ 2,10,000 ಮೂಟೆಗಳಷ್ಟೇ ಒಳಗಡೆ ಇಡ್ಸೋಕ್ಕೆ ಸಾಧ್ಯ. ಒಂದು ದಿನಕ್ಕೆ 3 ರಿಂದ 4,000 ಮೂಟೆಗಳಷ್ಟೇ ಅನ್ಲೋಡ್ ಮಾಡಿ ಒಳಗಡೆ ತುಂಬೋಕ್ಕೆ ಸಾಧ್ಯ. ಅದಕ್ಕಿಂತ ಹೆಚ್ಚಿಗೆ ಮಾಡಿದಾಗ ಬಿಸಿಲಲ್ಲಿ ನಿಂತಿದ್ದ ಆಲೂಗಡ್ಡೆ ಒಳಗಡೆ ಹಾಕಿದಾಗ ನಾವೇನು ಅದನ್ನು ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು ಅಂತ ಮಾಡ್ತಿದ್ದೀವಲ್ಲ ಆ ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಟೆಂಪ್ರೇಚರ್ ಆಯಾ ದಿನದ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಸ್ಟೋರ್ ಮಾಡಿ ಪ್ರಯೋಜನ ಇಲ್ಲ. ಬಿಸಿ ಬರೋದು ಮತ್ತು ಇನ್ನು ಆಲೂಗಡ್ಡೆ ಡ್ಯಾಮೇಜ್ ಆಗೋ ಪರಿಸ್ಥಿತಿ ಇರುತ್ತೆ. ಅದಕ್ಕಿಂತ ಹೆಚ್ಚಿಗೆ ನಾವೇನೂ ಮಾಡೋಕ್ಕಾಗಲ್ಲ. ಒಂದು ಸಾರಿ ಅನ್ಲೋಡ್ ಮೂಟೆ ಒಳಗಡೆ ಹಾಕಬೇಕು ಅಂದರೆ ಸ್ಟೋರ್ ಬಾಗಿಲು ತೆಗೆದಾಗ
10ರಿಂದ 15 ಡಿಗ್ರಿ ಟೆಂಪ್ರೇಚರ್ ಡೌನ್ ಆಗುತ್ತೆ. ನಾವು 4ರಿಂದ 5 ಡಿಗ್ರಿ ಟೆಂಪ್ರೇಚರ್ ಒಳಗಡೆ ಮೇಂಟೈನ್ ಮಾಡಬೇಕು. ಕೆಲವು ಸಾರಿ ಹೊರಗಡೆ ಬಿಸಿಲು ಹೆಚ್ಚಿರೋದ್ರಿಂದ ಆ ಟೆಂಪ್ರೇಚರ್ ಮೈಂಟೈನ್ ಮಾಡೋಕ್ಕೂ 24 ಗಂಟೆ ಕಂಪ್ರೆಸರ್ಗಳು ಆನ್ ಮಾಡಿ ರೆಡಿಯಾಗೇ ಇಟ್ಕೊಂಡಿರ್ತೀವಿ. ಇದ್ರ ಮಧ್ಯೆ ರೈತರು ನಮ್ಗೆ ತೊಗೊಂಬರ್ಬೇಕು ಅಂತ ತೊಗೊಂಬಂದು ಬಿಸಿಲಲ್ಲಿ ನಿಲ್ಸ್ಕೊಂಡ್ರೆ ಅದು ಏನೇನೂ ಪ್ರಯೋಜನ ಇಲ್ಲ. ಆದ್ದರಿಂದ ರೈತರು ದಯವಿಟ್ಟು ಇನ್ನು ಒಂದು ವಾರದ ಕಾಲ ಹಿಂದಿಂದೇ ಲಾರಿಗಳು ತರೋದು ನಿಲ್ಲಿಸ್ಬಿಟ್ಟಿದ್ದೇನೆ, ಒಂದು ವಾರ ಬಿಟ್ಟು ನಿಧಾನಕ್ಕೆ ದಿನ 10 ಲಾರಿ 15 ಲಾರಿ ತೊಗೊಂಬರ್ಲಿ, ತೊಂದರೆ ಇಲ್ಲ. ಒಂದೇ ಸಾರಿ 50 ಲಾರಿ 60 ಲಾರಿ ತೊಗೊಂಬಂದು ನಿಲ್ಸಿದ್ರೆ ನಾವು ಇಲ್ಲೂ ಸ್ಟಾರ್ಟ್ ಮಾಡಿರೋದೇ 4ರಿಂದ 5 ದಿನ ಆಗಿದೆ. 5 ದಿನದಲ್ಲಿ ಒಟ್ಟಿಗೆ 150-200 ಗಾಡಿ ತೊಗೊಂಬಂದರೆ ಅನ್ಲೋಡ್ ಮಾಡೋಕ್ಕೂ ಆಗಲ್ಲ, ರೈತರಿಗೂ ತೊಂದರೆ, ಇಲ್ಲಿ ಒಳಗಡೆ ಸ್ಟೋರ್ ಮಾಡೋಕ್ಕೂ ತೊಂದರೆ ಆಗುತ್ತೆ. ದಯವಿಟ್ಟು ಅದು ರೈತರು ಗಮನಿಸಬೇಕು, ಅಥವಾ ರೈತರಿಗೆ ತೊಂದರೆ ಆಗಬೇಕು ಅನ್ನೋ ಅಭಿಪ್ರಾಯದಲ್ಲಿ ಸ್ಟೋರ್ ಅಂತೂ ನಡೆಸ್ತಾ ಇಲ್ಲ. ಅಂಬರೀಷಿಯನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಸಂಸದ ಪಿಸಿ ಮೋಹನ್ ಅವರು ಬಲಿಜ ಸಮುದಾಯದ 2 ಕಣ್ಣುಗಳಿದ್ದಂತೆ. ಇವರಿಬ್ಬರ ಮಧ್ಯೆ ತಂದಿಟ್ಟು ಸಮುದಾಯವನ್ನ ನಗೆಪಾಟಲಿಗೆ ಗುರಿ ಮಾಡಿದವನು ಸುರೇಶ್. ಇವರಿಬ್ಬರು ಈಗಲೂ ಚೆನ್ನಾಗಿಯೇ ಇದ್ದಾರೆ ಎಂದು ಚಿಕ್ಕಬಳ್ಳಾಪುರ ಬಲಿಜ ಮುಖಂಡರು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿದ ಕೆಲ ಬಲಿಜ ಮುಖಂಡರು ಮಾರ್ಚ್ 14ರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಕೈವಾರ ತಾತಯ್ಯನವರ ಜಯಂತ್ಯೋತ್ಸವದಲ್ಲಿ ನಡೆದ ಘಟನೆಯ ಬಗ್ಗೆ ವಿವರಿಸುವ ಪ್ರಯತ್ನ ಮಾಡಿದ್ರು. PLD ಬ್ಯಾಂಕ್ ನಾಮನಿರ್ದೇಶಿತ ಸದಸ್ಯ ವೆಂಕಟನಾರಾಯಣಪ್ಪ ಮಾತನಾಡಿ, ಬಲಿಜ ಸಮುದಾಯ ಒಗ್ಗಟ್ಟಿನಿಂದ ಇದೆ. ತಾತಯ್ಯನವರ ಜಯಂತಿಯಲ್ಲಿ ಆ ಅವಾಂತರ ಆಗಬಾರದಿತ್ತು, ಆಗಿದೆ. ಹಾಗಾಗಿ ಒಗ್ಗಟ್ಟಿನಿಂದ ಸಾಗಿ 2A ಮೀಸಲಾತಿ ಪಡೆಯಬೇಕು ಎಂದು ಕರೆ ನೀಡಿದರು. ನಾವು ಬೆಂಗಳೂರಿಗೆ ತೆರಳಬೇಕು, ಅಲ್ಲಿ ಕೂಡ ರಾಜ್ಯ ಮಟ್ಟದ ಸರ್ಕಾರಿ ಕಾರ್ಯಕ್ರಮ ಇದೆ, ಅದರಲ್ಲಿ ನಾನು ಭಾಗವಹಿಸಬೇಕು ಅಂತ ಪ್ರದೀಪ್ ಈಶ್ವರ್ ಅವರು ಉತ್ಸಾಹದಿಂದ ಇಲ್ಲಿಂದ ತೆರಳಿದಾಗ ಏನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಏನಾಗಿದೆ ಅಂತ ತಾವೆಲ್ಲರೂ ಕೂಡ ಎಲ್ರಿಗೂ ಗಮನ ಬಂದಿತ್ತು. ಯಾಕಂತಂದರೆ ಇವ್ರು ಮಾತಾಡುವಾಗ, ಪ್ರದೀಪ್ ಮಾತಾಡುವಾಗ ಕೆಳಗಡೆ ಕೂತಿದ್ದಂಥ ಜನ ಒಂದು ಪ್ರಚೋದನೆ. ಸಾಮಾನ್ಯವಾಗಿ ಯಾರೋ ಮಾತಾಡುವಾಗ ಕೆಲವು ಕಿಡಿಗೇರಿಗಳು ಅದ್ರ ಬಗ್ಗೆ ಅವರಿಗೆ ಡಿಸ್ಟರ್ಬ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಅದು ಅಲ್ಲಿರ್ತಕ್ಕಂಥವರು ದೊಡ್ಡವರಾದವರು ಕೂಡ ಅದನ್ನು ಸರಿ ಮಾಡುವಂಥ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ. ಆವಾಗ ಇವರು ಕೂಡ ಸ್ವಲ್ಪ ವಿಚಲಿತರಾಗಿ ಏನು ತೊಂದರೆ ಕೊಡ್ತಾ ಇದ್ದಾರೆ ಅದನ್ನು ಮಾತಾಡೋ ದೃಷ್ಟಿಯಲ್ಲಿ ಸ್ವಲ್ಪ ಮಾತಾಡಿದರು. ಅಂದರೆ ಯಾಕೆ ಮಾತಾಡಿದ್ರು ಅಂತ ಕೂಡ ನಾವು ಯೋಚನೆ ಮಾಡ್ಬೋದು. ಆ ಥರ ಮಾತಾಡಬೇಕಾದ್ರೆ ಒಬ್ಬ ಸಭೆಯಲ್ಲಿ ಒಬ್ಬ ಶಾಸಕರು ಆ ಥರ ಮಾತಾಡಬೇಕಾದ್ರೆ ಅಲ್ಲಿ ಯಾವ ಥರ ಪ್ರಚೋದನೆ ಆಗಿದೆ ಅಂತಕ್ಕಂಥದ್ದು ಕೂಡ ನಾವು ಯೋಚನೆ ಮಾಡಬೇಕು. ಯಾಕಂತಂದರೆ ನಾವು ದುರಾದೃಷ್ಟ, ಬಲಿಜಿಗರ ಜನಾಂಗಕ್ಕೆ ಕರ್ನಾಟಕದಲ್ಲಿ ನಿಜವಾಗ್ಲೂ ಕೂಡ ನಾವು ಶೋಷಿತರೇ ಅಂತ ಹೇಳ್ಬೋದು ಅಂತ ನಾನು ಕೊಡ್ತೀನಿ. ಯಾಕಂತಂದರೆ ಮೊದಲಿಗೆ ಸುಮಾರು 5 ಜನ 6 ಜನ ಶಾಸಕರು ಇರ್ತಾಯಿತ್ತು, 8 ಜನ 6 ಜನ 5 ಜನ ಈ ಥರ ಪ್ರತಿಯೊಂದು ಈ ವಿಧಾನಸಭೆಯಲ್ಲಿ ಇರ್ತಾಯಿತ್ತು. ಇವತ್ತು ಕರ್ನಾಟಕದಲ್ಲಿ ಏಕೈಕ ಶಾಸಕರು, ಬಲಿಜ ಜನಾಂಗದ ಏಕೈಕ ಶಾಸಕರು ಅಂದರೆ ಚಿಕ್ಕಬಳ್ಳಾಪುರ ಪ್ರದೀಪ್ ಈಶ್ವರ್ ಅವರು. ಇಡೀ ಕರ್ನಾಟಕದಲ್ಲಿ ಲೋಕಸಭಾ ಸದಸ್ಯರು ಯಾರಾದಿದೆ ಅಂದರೆ ಒಬ್ಬ PC ಮೋಹನ್ ರಾವ್. ಆ ಮಟ್ಟಕ್ಕೆ ನಾವಿದ್ದೀವಿ. ಆದರೂ ಕೂಡ ಇವತ್ತು ಏನು 2Aಗೆ ಸೇರಬೇಕು ಅನ್ನೋ ಒಂದು ವಿಚಾರದಲ್ಲಿ ಅಲ್ಲಿ ಏನು ವಾದ ವಿವಾದಗಳಾಗಿದೆ ಅಂತಂದರೆ ಅದು ನಿಜವಾಗಲೂ ನಮ್ಮ ಜನಾಂಗದ ನಮ್ಮ ದುರಾದೃಷ್ಟ. ನಲ್ಲಿದ್ದಂಥ ಮುಖಂಡರು ಕೂಡ ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡ್ಬೋದಾಗಿತ್ತು. ನಂತರ ಮಾತನಾಡಿದ ಶ್ರೀನಿವಾಸ್, ಬಲಿಜ ಸಮುದಾಯ ಒಗ್ಗಟ್ಟಿನಿಂದ ಇರುವುದು ಸಹಿಸಲಾರದ ಹಲವರು ಶಾಸಕರು ಮತ್ತು ಸಂಸದರ ನಡುವೆ ತಂದಿಟ್ಟಿದ್ದಾರೆ. ಸುರೇಶ್ ಎಂಬ ವ್ಯಕ್ತಿ ಈ ಹಿಂದೆ PC ಮೋಹನ್ ಅವರ ಬೆಂಬಲಿಗನಾಗಿದ್ದ, ಆದರೆ ಈಗ ಇಲ್ಲ. ಈ ವ್ಯಕ್ತಿ ಅನಗತ್ಯವಾಗಿ ಮಾತನಾಡಿದ ಫಲವಾಗಿ ಇಂದು ಬಲಿಜ ಸಮುದಾಯದ ಮರ್ಯಾದೆ ಬೀದಿಯಲ್ಲಿ ಹರಾಜಾಗುವ ಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಅಲ್ಲದೆ ಈಗಲೂ PC ಮೋಹನ್ ಅವರು ಮತ್ತು ಪ್ರದೀಪ್ ಈಶ್ವರ್ ಅವರ ಸಂಬಂಧ ಚೆನ್ನಾಗಿಯೇ ಇದೆ. ಬಲಿಜ ಸಮುದಾಯಕ್ಕೆ ಅಗತ್ಯವಿರುವ 2A ಮೀಸಲಾತಿಯನ್ನ ಪ್ರದೀಪ್ ಈಶ್ವರ್ ಅವರು ತಂದೆ ತರುತ್ತಾರೆ. ಅಷ್ಟೇ ಅಲ್ಲ, ಬಲಿಜ ಸಮುದಾಯ ಸೇರಿದಂತೆ ಎಲ್ಲಾ ಸಮುದಾಯಗಳ ಅಭಿವೃದ್ಧಿಗೆ ಶಾಸಕರು ಶ್ರಮಿಸುತ್ತಿದ್ದಾರೆ. ಇನ್ನು ತಾತಯ್ಯನವರ ಜಯಂತಿಯಲ್ಲಿ ನಡೆದ ಘಟನೆ ಅಲ್ಲಿಗೆ ಬಿಡಬೇಕು. ಇನ್ನು ಮುಂದೆ ಏನಿದ್ದರೂ ಸಮುದಾಯದ ಅಭಿವೃದ್ಧಿಯ ಕಡೆ ಗಮನ ಹರಿಸೋಣ ಎಂದರು. ಅದೇ ರೀತಿ ಏನು ರವೀಂದ್ರ ಕಲಾಕ್ಷೇತ್ರದಲ್ಲಿ ತಾತಯ್ಯನವರ ಜಯಂತಿ ಆಯಿತು. ಆ ಒಂದು ಜಯಂತಿಯಲ್ಲಿ ನಮ್ಮ ಶಾಸಕರು ಮಾತಾಡೋ ಒಂದು ಸಂದರ್ಭದಲ್ಲಿ ರಮೇಶ್ ಅನ್ನೋ ಒಬ್ಬ ಅವರು PC ಮೋಹನ್ ರವರು ಸುರೇಶ್ ಅನ್ನೋರು DK ಸುರೇಶ್ ಅಂತ PC ಮೋಹನ್ ರವರ ಶಿಷ್ಯರಾಗಿದ್ದರು. ಹಿಂದೆ ಅವರೇ BBMPಯಲ್ಲಿ ಟಿಕೆಟ್ ಕೊಡಿಸಿ ಸೋತಿದ್ದರು ಅಲ್ಪಮತಗಳಿಂದ. ಮೊನ್ನೆ ಈ ಹಿಂದೆ ನಡೆದಂತಹ ಮೊನ್ನೆ ಒಂದು 6-7 ವರ್ಷದಿಂದ BBMP ಚುನಾವಣೆಯಲ್ಲಿ ಅವರು ಟಿಕೆಟ್ ಸಿಗಲಿಲ್ಲ.
ಹಾಗಾಗಿ ಪಿ ಸಿ ಮೋಹನ್ರವರೇ ಕೊಡಿಸ್ಲಿಲ್ಲ ಅಂಥೇಳಿ ಅವ್ರ ಮೇಲೆ ವೈಯಕ್ತಿಕವಾಗಿ ದ್ವೇಷ ಅವ್ರಿಗಿತ್ತು ಸುರೇಶ್ರವರಿಗೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಏನಾದರೂ ಒಂದು ಗಲಭೆ ಸೃಷ್ಟಿ ಮಾಡಬೇಕು, ಪಿ ಸಿ ಮೋಹನ್ರವ್ರಿಗೂ ಮಾನ್ಯ ಶಾಸಕರಿಗೆ ತಗಲಿಕ್ಬೇಕು ಅಂಥೇಳಿ, ಪಿ ಸಿ ಮೋಹನ್ರವ್ರ ಮೇಲೆ ಇವ್ರನ್ನ ಎತ್ಕಟ್ಟಬೇಕು ಅಂಥೇಳಿ ಉದ್ದೇಶಪೂರ್ವಕವಾಗಿ ಅವತ್ತು ಈ ಸುರೇಶ್ ಅನ್ನೋರು ಬೇಕು ಅಂತ ಗಲಭೆಯನ್ನು ತೆಗೆದರು. ಆ್ಯಕ್ಚುಲಿ ಈಗ ಪಿ ಸಿ ಮೋಹನ್ರವ್ರ ಜೊತೆ ಅವರಿಲ್ಲ, ವಾಸ್ತವಾಂಶ ತಿಳಿದುಕೊಂಡ್ಮೇಲೆ. ಯಾಕಂದರೆ ಇವರಿಬ್ಬರಿಗೂ ತಗಲಿಕ್ಬೇಕು, ಜನಾಂಗವನ್ನು ಹೊಡಿಬೇಕು, ಪಿ ಸಿ ಮೋಹನ್ರವ್ರು ನನಗೆ ಅನ್ಯಾಯ ಮಾಡಿದ್ದಾರೆ ಅಂಥೇಳಿ ಈ ಸುರೇಶ್ ಅನ್ನೋರು ಬೇಕು ಅಂತ ಪ್ರಚೋದನೆ ಮಾಡಿದ್ರು. ಡಾನ್ಸ್ ಶ್ರೀನಿವಾಸ್ ಮಾತನಾಡಿ, ಬಲಿಜ ಸಮುದಾಯದಲ್ಲಿ ಒಗ್ಗಟ್ಟು ಕದಡಲು ಪ್ರಯತ್ನ ನಡೆಸಲಾಗಿದೆ. ಸುರೇಶ್ ಎಂಬ ವ್ಯಕ್ತಿಯಿಂದಲೇ ಇಷ್ಟೆಲ್ಲ ಅವಾಂತರಗಳು ನಡೆದಿವೆ. ಪಿಸಿ ಮೋಹನ್ ಅಣ್ಣ ಮತ್ತು ಪ್ರದೀಪ್ ಈಶ್ವರ್ ಅವರು ಈಗಲೂ ಚೆನ್ನಾಗಿದ್ದಾರೆ ಎಂದರು. ಇಡೀ ರಾಜ್ಯದಲ್ಲೇ ಯಾರೂ ಅಷ್ಟು ಅದ್ದೂರಿ ಕಾರ್ಯಕ್ರಮ ಮಾಡಿಲ್ಲ. ಕನಿಷ್ಠ ಅಂದರೆ ಪ್ರತಿಯೊಬ್ಬ ಬಡ ಬಲಿಜಿಗ ಕೂಡ 500,000 ಕೊಟ್ಟಿದ್ದಾರೆ ಆ ಕಾರ್ಯಕ್ರಮ ಆಗಬೇಕಂದ್ರೆ. ಒಬ್ಬರಿಂದ ಆ ಕಾರ್ಯಕ್ರಮ ಆಗಿಲ್ಲ. ಶ್ರೀಮಂತರು ಎಷ್ಟೇ ಇರ್ಬೋದು, ಒಂದು ಪಲ್ಲಕ್ಕಿ ತರಬೇಕಾದ್ರೆ ಅಷ್ಟು ದೊಡ್ಡ ಕಾರ್ಯಕ್ರಮ ನಾವು ಮಾಡಿದ್ರೂ ಆಯೋಜನೆ ಮಾಡಿ ಅಲ್ಲಿಗೆ ಕಳಿಸ್ಕೊಟ್ರೆ ನೀವು ಅವಮಾನ ಮಾಡ್ತೀರಲ್ಲ, ಯಾವ ಧರ್ಮ ಇದು? ಯಾವ ಧರ್ಮ ರೀ? ಅಲ್ಲ, ಯಾವ ಧರ್ಮ ಅಲ್ಲ. ದಯವಿಟ್ಟು ಪಿ ಸಿ ಮೋಹನ್ ಅಣ್ಣ ಅಲ್ಲ, ತಾರಾ ಅಲ್ಲ, ಯಾರೂ ಅಲ್ಲ. ವೇದಿಕೆ ಮುಂಭಾಗದಲ್ಲಿ ಕಿಡಿಗೇಡಿಗಳಿದ್ದಾರಲ್ವಾ, ಅವ್ರೇನೂ ಮಾಡಿರಲ್ಲ. ಓಪನ್ ಆಗಿ ಹೇಳ್ತೀನಿ, ಅವ್ರೇನು ಯಾವ ಪಲ್ಲಕ್ಕಿನೂ ಮಾಡಿರಲ್ಲ. ಅವರು ನೇರವಾಗಿ ಬೆಂಕಿ ಹಚ್ಚೋದಕ್ಕೆ ಹೋಗಿದ್ದಾರಷ್ಟೇ. ಚೆನ್ನಾಗಿದ್ದೀವಿ ನಾವೆಲ್ಲನೂ, ಬೆಂಕಿ ಹಚ್ಚೋದಕ್ಕೆ ಹೋಗಿದ್ದಾರಷ್ಟೇ. ಅಂಬರೀಷಿಯನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭ ಅನ್ನೋ ಮಾತು ಕೇಳಿದ್ದೀರಿ. ಆದರೆ ಇಬ್ಬರ ಜಗಳ ಬಿಡಿಸೋಕೆ ಹೋದರೆ ಕೊಲೆಯಾಗ್ತೀರಿ ಅನ್ನೋ ಸಂದೇಶವನ್ನ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ನೀಡಿದ್ದಾರೆ. ಹೌದು, ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭ ಅನ್ನೋ ಮಾತಿದೆ. ಆದರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಘಟನೆ ಇದಕ್ಕೆ ವಿರುದ್ಧವಾಗಿ ಇಬ್ಬರ ಜಗಳ ಬಿಡಿಸೋಕೆ ಹೋದರೆ ಕೊಲೆಯಾಗ್ತೀಯಾ ಅನ್ನೋ ಸಂದೇಶ ನೀಡಿದೆ. ಹಣದ ವಿಚಾರದಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಗಲಾಟೆ ನಡೆಯುತ್ತಿದ್ದ ವೇಳೆ ಅವರ ಜಗಳ ಬಿಡಿಸಲು ಹೋದ ವ್ಯಕ್ತಿ ಕೊಲೆಯಾಗಿದ್ದಾನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಸೋಮಯಾಜಪಲ್ಲಿಯಲ್ಲಿ ಘಟನೆ ನಡೆದಿದೆ. ಕೊಲೆಯಾದ ವ್ಯಕ್ತಿ ಗೊಂತವಾರಪಲ್ಲಿಯ 45 ವಯಸ್ಸಿನ ಮಂಜುನಾಥ್ ಎಂದು ಗುರುತಿಸಲಾಗಿದೆ. ಕೂಲಗುರ್ಕಿ ಗ್ರಾಮದ ಶ್ರೀಮೂರ್ತಿ ಎಂಬುವರು ಕೊಲೆ ಮಾಡಿರುವುದಾಗಿ ಆರೋಪಿಸಲಾಗಿದೆ. ಸೋಮಯಾಜಲಪಲ್ಲಿ ಬಸ್ ನಿಲ್ದಾಣದ ಬಳಿ ಕೊಲೆಯಾಗಿದ್ದು, ಕೊಲೆಯಾದ ಮಂಜುನಾಥ್ ಸಂಬಂಧಿಕರಿಂದ ಆರೋಪಿ ಮನೆಗೆ ಬೆಂಕಿ ಇಡಲಾಗಿದೆ. ಇದರಿಂದಾಗಿ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸ್ಥಳಕ್ಕೆ ಕೋಲಾರ ಎಸ್ಪಿ ನಿಖಿಲ್ ಭೇಟಿ ನೀಡಿ ಪರಿಸ್ಥಿತಿ ನಿಯಂತ್ರಿಸುವ ಪ್ರಯತ್ನ ಮಾಡಿದ್ದಾರೆ. ಸರ್ ಗೊತ್ತಿಲ್ಲ, ಮಧ್ಯಾಹ್ನ ಯಾವುದೋ ಒಂದು ವಿಚಾರಕ್ಕೆ, ಯಾವುದೋ ಅಮೌಂಟ್ ವಿಚಾರಕ್ಕೆ ಗಲಾಟೆ ಆಗಿರುತ್ತೆ. ಯಾರೋ ಆಂಧ್ರ ಪ್ರದೇಶದವ್ರಿಗೆ ಮತ್ತೆ ಶ್ರೀಮೂರ್ತಿ ಅನ್ನೋ ಹುಡುಗನಿಗೆ ಗಲಾಟೆ ಆಗಿರುತ್ತೆ. ಆಮೇಲೆ ಇದರಲ್ಲಿ ಮಧ್ಯದಲ್ಲಿ ಈಗ ಯಾರು ಸತ್ತಿದ್ದಾರೆ, ಮಂಜುನಾಥ್ ಅಂತ ನಮ್ಮ ಸ್ನೇಹಿತ, ಆತನ ಬಂದಿದ್ದನು ಏನಪ್ಪ ಎಲ್ಲರೂ ಗೊತ್ತಿರೋರು ಯಾಕೆ ಜಗಳ ಮಾಡ್ಕೊತೀರಾ, ನಾವೆಲ್ಲ ಬೆಳಗ್ಗೆ ಎಲ್ಲ ಮುಖ ನೋಡ್ಕೊಳ್ಳೋರು ಅಂತ ಸಂಧಾನ ಮಾಡಿರ್ತಾನೆ. ಸಂಧಾನ ಮಾಡಿದರೆ ಮತ್ತೆ ಸಾಯಂಕಾಲ ಬಂದ್ಬಿಟ್ಟು ಏನೋ ಫೋನ್ ಮಾಡಿ ಆವಾಜ್ ಹಾಕತ್ತಂತೆ, ಬಾ ಬಸ್ ಸ್ಟ್ಯಾಂಡಿಗೆ ಹೊಡಿತೀನಿ ಅಂತ. ಅದಕ್ಕೆ ಬಂದು ಇಲ್ಲಿ ಜೋರಾಗಿ ಮಾತಾಡ್ತಾ ಇದ್ದ. ಮತ್ತು ನಾನು ಶ್ರೀನಿವಾಸಪುರದಿಂದ ಬಂದೆ. ಏನಪ್ಪ ಗಲಾಟೆ ಅಂತ ಕೇಳಿದೆ. ಯಾಕೆ ಏನು ಜೋರಾಗಿ ಮಾತಾಡಿದೆ ಕೇಳಿದ್ರೆ ಈ ಥರ ಆಯಿತು ಅಂತ ಹೇಳಿದ್ರೆ, ಮತ್ತು ಇವನು ಬೈದೆ. ಆಯ್ತು ಬೆಳಗ್ಗೆ ಮಾತಾಡೋನು ಈ ಹುಡುಗನ್ನು ಬೈದೆ. ಮತ್ತು ಅವನು ಯಾರು ಈಗ ಏನು ಚುಚ್ಚಿಬಿಟ್ಟು ಓಡೋಗಿದ್ದಾನಲ್ವ ಅವನು ಬೈದೆ. ನೀನು ಬರಬೇಡಪ್ಪ, ನೀನು ತಿಗಾ ಮುಚ್ಕೊಂಡು ಮನೆಗಿರೋ, ಬೆಳಗ್ಗೆ ಮಾತಾಡೋಣ ಅಂತ ಹೇಳಿದೆ. ಅಷ್ಟೊತ್ತಿಗಾಗಲೇ ಮತ್ತು ಈ ಹುಡುಗ ಸತ್ತೋಗಿರೋ ಹುಡುಗ ಅವ್ರ ತಮ್ಮನ್ನ ಮತ್ತು ಅವ್ರ ಸ್ನೇಹಿತರೆಲ್ಲ ಕರೆಸ್ಕೊಂಡ. ಮತ್ತು ಅಷ್ಟೊತ್ತಿಗಾಗಲೇ ಅವರು ಅಣ್ಣ ತಮ್ಮಂದ್ರೆ ಇಬ್ಬರು ಬಂದು, ಶ್ರೀಮೂರ್ತಿ ಅನ್ನೋ ಹುಡುಗ ಶಿವಶಂಕರ್ ಅವ್ರು ಇಬ್ಬರು ಓಡಿ ಬಂದರು, ಗಾಡಿಯಲ್ಲಿ ಬಂದರು. ಅವ್ರು ಬಂದು ಇಲ್ಲಿ ಗಾಡಿ ನಿಲ್ಲಿಸಿದ್ರು. ನಾನು ಹೋಗಿದ್ದನು, ನಿಮ್ಗೆ ಏನು ಕೆಲಸ ಅಂತ ಅವನು ಹುಡುಗನ ಹಿಡ್ಕೊಂಡೆ. ಅವ್ನು ಹಿಡ್ಕೊಳ್ಳೋಷ್ಟು ಚಾಕು ತೆಗೆದು ನನ್ನನ್ನು ತಳ್ದೆ. ಹೋಗ ತಿಗಾ ಮುಚ್ಕೊಂಡು ನಿನ್ಗೆ ಯಾಕೆ ಅಂತ ನನ್ನನ್ನು ತಳ್ಳಿಬಿಟ್ಟು ನಾನು ಈ ಕಡೆ ಬಂದೆ. ಓಡೋಗಿದ್ದನು ಚುಚ್ಚಿಬಿಟ್ಟೆ. ಇಷ್ಟೇ ಸರ್ ಆಗಿದ್ದು. ಮತ್ತು ನಾನೇ ಪೊಲೀಸ್ಗೆಲ್ಲ ಇನ್ಫಾರ್ಮ್ ಮಾಡಿ ಎಲ್ಲ ಪೊಲೀಸ್ನೆಲ್ಲ ಕರೆಸಿದ್ದು ನಾನು ಚಾಕು ಅಲ್ಲಿ. ಆ ಥರದ್ದು ಏನೂ ಇಲ್ಲ ಸರ್. ಯಾರೋ ಏನೋ ಮರಗಳೇನೋ ಕೊಂಡ್ಕೊಂಡಿದ್ರಂತೆ. ಆ ಮರದ ವಿಚಾರಕ್ಕೆ ಬೇರೆ ಯಾರೋ ದೊಡ್ಡ ಕೊಲ್ಲೇನೋರು ಕಾಸು ಕೊಡಬೇಕಿತ್ತಂತೆ ಅವ್ರಿಗೆ, ಕುಳುಗುರ್ಗೆ ಅವ್ರಿಗೆ. ಆ ವಿಚಾರವಾಗಿ ಅವ್ರು ಜಗಳ ಮಾಡ್ಕೊಂಡಿದ್ದಾರೆ. ಅವ್ರು ಜಗಳ ಮಾಡ್ಕೊಳ್ತಾ ಇದ್ರೆ ಈ ಹುಡುಗ ಎಲ್ಲರೂ ಅವರು ಗೊತ್ತಿರೋರು ಇವರು ಗೊತ್ತಿರೋ ಅಂತ ಮಧ್ಯದಲ್ಲಿ ಹೋಗ್ಬಿಟ್ಟು ಸಂಧಾನ ಮಾಡಿರೋದು ಅಷ್ಟೇ. ಪಾಪ ಆತ್ಮಗೂ ಈ ಗಲಾಟೆಗೇನು ಸಂಬಂಧನೇ ಇಲ್ಲ. ಇವತ್ತು ಅನ್ಯಾಯವಾಗಿ ಶವವಾಗಿದ್ದರೆ ದಯವಿಟ್ಟು ಇದಕ್ಕೆ ನ್ಯಾಯ ದೊರಕಿಸ್ಕೊಳ್ಳಿ.
ಕೊಲೆಯಾದ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಅಪಾರ ಸಂಖ್ಯೆಯಲ್ಲಿ ಮೃತನ ಸ್ನೇಹಿತರು, ಸಂಬಂಧಿಕರು ಆಗಮಿಸಿದ್ದು ರೊಚ್ಚಿಗೆದ್ದವರಿಂದ ಆರೋಪಿಯ ಮನೆಗೆ ಬೆಂಕಿ ಹಚ್ಚಲಾಗಿದೆ. ಇದರಿಂದ ಪರಿಸ್ಥಿತಿ ಗಂಭೀರವಾಗಿದ್ದು ಕೂಡಲೇ ಕೋಲಾರ ಎಸ್ಪಿ ನಿಖಿಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ತಂಡ ಸ್ಥಳಕ್ಕೆ ದೌಡಾಯಿಸಿದೆ. ಮೃತನ ಕುಟುಂಬಕ್ಕೆ ನ್ಯಾಯ ಸಿಗದೆ ಮೃತದೇಹ ತೆಗೆದಂತೆ ಸಂಬಂಧಿಕರು ಪಟ್ಟು ಹಿಡಿದಿದ್ದು ಇದರಿಂದ ಪೊಲೀಸರು ಮತ್ತು ಪ್ರತಿಭಟನಾ ನಿರತರ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ನಡೆಯಿತು. ನಂತರ ಪ್ರತಿಭಟನಾ ನಿರತರ ಮನವೊಲಿಸಿದ ಪೊಲೀಸರು ಮೃತದೇಹವನ್ನ ಶವ ಪರೀಕ್ಷೆಗೆ ತೆರಳಿಸಿದ್ದು ಮೃತನ ಕುಟುಂಬಕ್ಕೆ ಪರಿಹಾರ, ಅವಕಾಶವಿದ್ದರೆ ಉದ್ಯೋಗ ಸೇರಿದಂತೆ ಕಾನೂನು ವ್ಯಾಪ್ತಿಯಲ್ಲಿ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸುವ ಭರವಸೆಯನ್ನ ಎಸ್ಪಿ ನೀಡಿದ ನಂತರ ಪರಿಸ್ಥಿತಿ ತಿಳಿಯಾಗಿದೆ. ಅಲ್ಲದೆ ಆರೋಪಿಗೆ ಕಠಿಣ ಕಾನೂನು ಕ್ರಮ ಜರುಗಿಸುವ ಭರವಸೆಯನ್ನು ಪೊಲೀಸರು ನೀಡಿದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಈ ಕುರಿತು ಪ್ರಕರಣ ದಾಖಲಾಗಿದೆ. ರಫಿಯುಲ್ಲಾ, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಎಸ್ಎಸ್ಎಲ್ಸಿ ಪರೀಕ್ಷೆ ಮಾರ್ಚ್ 21ರಿಂದ ಪ್ರಾರಂಭವಾಗಲಿದ್ದು ವಿದ್ಯಾರ್ಥಿಗಳಿಗೆ ಸುಗಮವಾಗಿ ಪರೀಕ್ಷೆ ಬರೆಯಲು ಅಗತ್ಯ ವ್ಯವಸ್ಥೆ ಮಾಡಲಾಗಿದೆ ಎಂದು ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಹೇಳಿದರು. ತಾಲೂಕು ಆಡಳಿತ ಸೌಧದ ಕಚೇರಿಯಲ್ಲಿ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಎಸ್ಎಸ್ಎಲ್ಸಿ ಪರೀಕ್ಷೆ ಸಿದ್ಧತೆ ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಮಾತನಾಡಿದ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ, ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ಮಂಚೇನಹಳ್ಳಿ ಸೇರಿ 13 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಗೌರಿಬಿದನೂರು ನಗರದಲ್ಲಿ 5 ಕೇಂದ್ರಗಳು, ಮಂಚೇನಹಳ್ಳಿಯಲ್ಲಿ 2, ತೊಂಡೇಬಾವಿಯಲ್ಲಿ 1, ಅಲಿಪುರ 1, ಹೊಸೂರು 1, ವಾಟದ ಹೊಸಹಳ್ಳಿಯಲ್ಲಿ 2, ಡಿಪಾಳ್ಯ 1 ಪರೀಕ್ಷಾ ಕೇಂದ್ರಗಳನ್ನು ಮಾಡಲಾಗಿದೆ ಎಂದರು. ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಗ್ರಾಮೀಣ ಭಾಗಗಳಿಂದ ಪರೀಕ್ಷೆ ಬರೆಯಲು ಬರುವ ವಿದ್ಯಾರ್ಥಿಗಳಿಗೆ ಉಚಿತ ಸಾರಿಗೆ ಸೌಲಭ್ಯ ಕಲ್ಪಿಸುವ ಜೊತೆಗೆ ಸಕಾಲಕ್ಕೆ ಬಸ್ ವ್ಯವಸ್ಥೆ ಮಾಡಲಾಗಿದೆ. ವಿದ್ಯಾರ್ಥಿಗಳು ಬಸ್ ನಿರ್ವಾಹಕರಿಗೆ ಪರೀಕ್ಷೆಯ ಪ್ರವೇಶ ಪತ್ರವನ್ನು ತೋರಿಸಬೇಕು ಎಂದು ತಿಳಿಸಿದರು. ಪರೀಕ್ಷಾ ಕೇಂದ್ರದಿಂದ 200 ಮೀಟರ್ ಸುತ್ತಮುತ್ತ ಜಿಲ್ಲಾಧಿಕಾರಿಗಳ ಆದೇಶದಂತೆ ಪರೀಕ್ಷಾ ಸಮಯದಲ್ಲಿ 163 ಸೆಕ್ಷನ್ ಜಾರಿ ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಪರೀಕ್ಷಾ ಕೇಂದ್ರಗಳ ಸುತ್ತ ಬಿಗಿ ಪೊಲೀಸ್ ಭದ್ರತೆ ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳು ನಿರ್ಭೀತಿಯಿಂದ ಪರೀಕ್ಷೆ ಬರೆಯುವ ವಾತಾವರಣ ಕಲ್ಪಿಸಲಾಗಿದೆ. ಜೊತೆಗೆ ವೈದ್ಯಕೀಯ ಸಿಬ್ಬಂದಿಯನ್ನು ಮುಂಜಾಗ್ರತಾ ಕ್ರಮವಾಗಿ ನಿಯೋಜಿಸಲಾಗಿದೆ. ವಿದ್ಯಾರ್ಥಿಗಳು ಸಕಾಲಕ್ಕೆ ಪರೀಕ್ಷಾ ಕೇಂದ್ರಗಳಿಗೆ ಆಗಮಿಸಿ ಯಾವುದೇ ಆತಂಕಕ್ಕೆ ಒಳಗಾಗದೆ ಧೈರ್ಯದಿಂದ ಪರೀಕ್ಷೆ ಎದುರಿಸುವಂತೆ ಕೋರಿದ್ರು. 21/3/2025 SSLC ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯನ ಕೋರ್ತಾ ಇದ್ದೀನಿ. ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ಒಟ್ಟು 3926 ಮಕ್ಕಳು ಈ ಸಲ ಎಕ್ಸಾಮ್ ಬರಿತಾ ಇದ್ದಾರೆ. ಅದರಲ್ಲಿ ಗಂಡು ಮಕ್ಕಳು 1893, ಹೆಣ್ಮಕ್ಳು 2033, ಒಟ್ಟು 3926 ಮಕ್ಕಳು ಈ ಸಲ SSLC ಎಕ್ಸಾಮನ್ನು ಬರಿತಾ ಇದ್ದಾರೆ. ಒಟ್ಟು 13 ಕೇಂದ್ರಗಳನ್ನು ನಾವು ಈಗಾಗಲೇ ಗುರುತಿಸಿದ್ದೀವಿ. ಅದರಲ್ಲಿ ಮಂಚೇನಹಳ್ಳಿಯಲ್ಲಿ 2, ಅಲಿಪುರದಲ್ಲಿ 1, ಆಮೇಲೆ ನಮ್ಮ ಗೌರಿಬಿದನೂರು ವ್ಯಾಪ್ತಿಯ ಗೌರಿಬಿದನೂರು ಸಿಟಿ ಲಿಮಿಟ್ಸಲ್ಲಿ 5, ತೊಂಡೆಬಾವಿ 1, ಹೊಸೂರಲ್ಲಿ 1, ವಾಟದಸಳ್ಳಿಯಲ್ಲಿ 2, ಡಿಪಾಳ್ಯದಲ್ಲಿ 1, ಹೀಗೆ ನಾವು ಒಟ್ಟು 13 ಕೇಂದ್ರಗಳನ್ನು ನಾವು ಗುರುತಿಸಿದ್ದೀವಿ. ಅಂದಿನ ದಿನ ನಾವು ಎಲ್ಲ ಕಡೆನೂ ಕೂಡ ಸೂಕ್ತ ಬಂದೋಬಸ್ತ್ ಪೊಲೀಸ್ ವ್ಯವಸ್ಥೆನೂ ಕೂಡ ಮಾಡ್ಕೊಂಡಿದ್ದೀವಿ. ಆಮೇಲೆ ಸೂಕ್ತ ಸುಮಾರು 400 ಸಿಬ್ಬಂದಿಗಳು ಎಲ್ಲ ನಿಯೋಜನೆನೂ ಕೂಡ ಮಾಡಿದ್ದೀವಿ. ಮಕ್ಕಳಿಗೇನು ತೊಂದರೆ ಆಗದಂತೆ ಹೆಲ್ತ್ ಪ್ರತಿಯೊಂದು ಸೆಂಟರ್ನಲ್ಲೂ ಕೂಡ ನಾವು ಆಶಾ ವರ್ಕರ್ ಆಗಿರ್ಬೋದು, ಒಂದು ಸ್ಟಾಫ್ ನರ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ಅಲಾಟ್ ಮಾಡಿದ್ದೀವಿ. ಅವತ್ತು ಬಸ್ಗೆ ಏನು ತೊಂದರೆ ಆಗ್ಬಾರ್ದು. ಈಗಾಗಲೇ KSRTC ಅವ್ರ ಜೊತೆ ಮಾತನಾಡಿ ಯಾವುದೇ ಒಬ್ಬ ವಿದ್ಯಾರ್ಥಿ ಹಾಲ್ ಟಿಕೆಟ್ ತೋರಿಸಿದ್ರು ಸಾಕು, ಅವ್ರನ್ನ ಫ್ರೀಯಾಗಿ ಉಚಿತವಾಗಿ ಕರ್ಕೊಂಡು ಹೋಗುವಂಥ ವ್ಯವಸ್ಥೆನೂ ಕೂಡ ನಾವು ಮಾಡಿದ್ದೀವಿ. ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅವನ್ನೆಲ್ಲನೂ ಕೂಡ ಸೂಕ್ತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬೆಳಗ್ಗೆ ರೂಟ್ ಆಫೀಸರ್ಸ್ 5 ರೂಟ್ಗಳನ್ನು ಮಾಡಿದ್ದೀವಿ. ಕ್ವಶನ್ ಪೇಪರ್ಸನ್ನು ಬೆಳಗ್ಗೆಯಲ್ಲಿ 8 ಗಂಟೆಯನ್ನು ಇದನ್ನು ಮಾಡಿ, ಅಂದರೆ ಎಕ್ಸಾಮ್ ನಡೆಯೋ 1 ಅವರ್ ಮುಂಚೆ ನಾವು ಎಲ್ಲ ಎಲ್ಲ ಸೆಂಟರ್ಗಳಿಗೂ ಕೂಡ ಎಕ್ಸಾಮ್ ನಡೆಯೋ ಸೆಂಟರ್ಗಳಿಗೆ ತಲುಪಿಸುವಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಯಶಸ್ವಿಯಾಗಿ ನಡೆಸೋಕ್ಕೆ SSLC ಎಕ್ಸಾಮ್ ಏನು ವ್ಯವಸ್ಥೆ ಬೇಕಲ್ಲ ಅದನ್ನೆಲ್ಲನೂ ಕೂಡ ನಾವೆಲ್ಲ ಮಾಡ್ಕೊಂಡಿದ್ದೀವಿ.
ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸಮೂರ್ತಿ ಮಾತನಾಡಿ, ತಾಲೂಕಿನಲ್ಲಿ ಒಟ್ಟು 3,926 ವಿದ್ಯಾರ್ಥಿಗಳು ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿದ್ದು, ಇದರಲ್ಲಿ 1,893 ವಿದ್ಯಾರ್ಥಿಗಳು 2,033 ವಿದ್ಯಾರ್ಥಿನಿಯರು ಪರೀಕ್ಷೆ ಬರೆಯಲಿದ್ದಾರೆ ಎಂದರು. ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಹಿಂದಿನ ಸಾಲಿನಲ್ಲಿ 64% ಎಸ್ಎಸ್ಎಲ್ಸಿ ಫಲಿತಾಂಶ ಬಂದಿದ್ದು, ಈ ಬಾರಿ ಹೆಚ್ಚಿನ ಫಲಿತಾಂಶಕ್ಕೆ ನಿರೀಕ್ಷಿಸಲಾಗಿದೆ. ಒಟ್ಟಾರೆ ಸುಗಮ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಒಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಸರ್ಕಾರಿ ಶಾಲೆಯ ಮಕ್ಕಳ ಜೀವದ ಜೊತೆ ಸಿಬ್ಬಂದಿ ಚೆಲ್ಲಾಟವಾಡುತ್ತಿದ್ದಾರೆ. ನಂಜನಗೂಡು ತಾಲೂಕಿನ ವರುಣಾ ವಿಧಾನಸಭಾ ಕ್ಷೇತ್ರದ ಬೆಳಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂತಹ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ನಂಜನಗೂಡು ತಾಲೂಕಿನ ವರುಣಾ ವಿಧಾನಸಭಾ ಕ್ಷೇತ್ರದ ಬಿಳಿಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಂಪ್ನಿಂದ ಪುಟ್ಟ ಮಕ್ಕಳು ಬಿಂದಿಗೆಯಿಂದ ನೀರನ್ನು ಹೊರತೆಗೆದು ಬಳಕೆ ಮಾಡುತ್ತಿದ್ದಾರೆ. ಶಾಲೆಯ ಸಿಬ್ಬಂದಿ ಮಾಡಬೇಕಾದ ಇಂತಹ ಕೆಲಸಗಳನ್ನು ಮಕ್ಕಳ ಕೈಲಿ ಮಾಡಿಸುತ್ತಿದ್ದಾರೆ. ಸುಮಾರು 10 ಅಡಿ ಆಳವಿರುವ ಸಂಪ್ನಿಂದ ಮಕ್ಕಳು ಬಿಂದಿಗೆಯಲ್ಲಿ ನೀರು ತೆಗೆಯುತ್ತಿದ್ದಾರೆ. ಆಯ ತಪ್ಪಿದರೂ ಅನಾಹುತ ಗ್ಯಾರಂಟಿ. ಈ ಶಾಲೆಯಲ್ಲಿ 90ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಆದರೆ ಇಲ್ಲಿ ಇಂತಹ ಕೆಲಸ ನಿರ್ವಹಣೆಗೆ ಕೆಲಸಗಾರರನ್ನ ನಿಯೋಜಿಸಿಲ್ಲ.
ಕೆಲಸಗಾರರಿಲ್ಲದ ಕಾರಣ ಮಕ್ಕಳಿಂದಲೇ ಕೆಲಸ ಮಾಡಿಸುತ್ತಿದ್ದಾರೆ. ಈ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಮುಖ್ಯ ಶಿಕ್ಷಕಿ ಸೇರಿದಂತೆ 5 ಮಂದಿ ಇಲ್ಲಿ ಶಿಕ್ಷಕಿಯರಿದ್ದಾರೆ. ಮಕ್ಕಳಿಂದ ಅಪಾಯಕ್ಕೆ ಆಹ್ವಾನ ನೀಡುವ ಕೆಲಸಗಳನ್ನು ಮಾಡಿಸಲು ಅನುಮತಿ ನೀಡಿದವರು ಯಾರು? ಮುಖ್ಯ ಶಿಕ್ಷಕಿಗೆ ಈ ದೃಶ್ಯಗಳು ಕಂಡು ಬರುತ್ತಿಲ್ಲವೇ? ಅನಾಹುತ ನಡೆದರೆ ಹೊಣೆ ಯಾರದ್ದು? ಸಿಎಂ ಪ್ರತಿನಿಧಿಸಿದ ಕ್ಷೇತ್ರದಲ್ಲೇ ಇಂತಹ ಘಟನೆಗಳು ನಡೆಯುತ್ತಿದ್ದರೂ ಶಿಕ್ಷಣ ಇಲಾಖೆ ಜಾಣ ಕುರುಡುತನ ಪ್ರದರ್ಶಿಸುತ್ತಿದೆ. ಕೂಡಲೇ ಹಿರಿಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮಕ್ಕಳ ರಕ್ಷಣೆಗೆ ಮುಂದಾಗಬೇಕಿದೆ. ಇದಕ್ಕೆ ಕಾರಣರಾದವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಅನಾಹುತ ಸಂಭವಿಸುವ ಮುನ್ನ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಳುವುದೇ ನೋಡಬೇಕಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ವಿದ್ಯಾರ್ಥಿಗಳು ಒತ್ತಡಕ್ಕೆ ಒಳಗಾಗದೆ ಶಾಂತ ಚಿತ್ತದಿಂದ ಪರೀಕ್ಷೆ ಎದುರಿಸಿ ಮನೆಗಳಲ್ಲೂ ಪೋಷಕರು ಮಕ್ಕಳ ಮೇಲೆ ವಿನಾಕಾರಣ ಒತ್ತಡ ಹಾಕುವುದು ಬೇಡ ಎಂದು ತಹಸೀಲ್ದಾರ್ ಬಿಎನ್ ಸ್ವಾಮಿ ಎಸ್ಎಸ್ಎಲ್ಸಿ ಪರೀಕ್ಷಾರ್ಥಿಗಳು ಹಾಗೂ ಪೋಷಕರಲ್ಲಿ ಮನವಿ ಮಾಡಿದರು. ಎಸ್ಎಸ್ಎಲ್ಸಿ ಪರೀಕ್ಷೆ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ನಡೆದ ವಿವಿಧ ಇಲಾಖೆಗಳ ಸಮನ್ವಯ ಸಭೆಯಲ್ಲಿ ಮಾತನಾಡಿದ ತಹಸೀಲ್ದಾರ್ ಬಿಎನ್ ಸ್ವಾಮಿ, ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೂ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೆಯಲಿದ್ದು ಅದಕ್ಕೆ ಸಿದ್ಧತೆಗಳನ್ನು ಕೈಗೊಳ್ಳಲಾಗುತ್ತಿದೆ. ವಿದ್ಯಾರ್ಥಿಗಳು ಆತಂಕಕ್ಕೆ ಒಳಗಾಗದೆ ಸಮಚಿತ್ತದಿಂದ ಪರೀಕ್ಷೆ ಬರೆಯಿರಿ ಎಂದು ಸಲಹೆ ನೀಡಿದ್ರ. ಪೋಷಕರು ಮಕ್ಕಳ ಮೇಲೆ ವಿನಾಕಾರಣ ಹೆಚ್ಚು ಅಂಕ ಗಳಿಸುವಂತೆ ಒತ್ತಡ ಹಾಕದಿರುವಂತೆ ಮನವಿ ಮಾಡಿ ಪರೀಕ್ಷೆಗೆ ಶಾಂತ ಚಿತ್ತವಾಗಿ ಸಿದ್ಧವಾಗುವ ವಾತಾವರಣ ಮನೆಯಲ್ಲಿ ನಿರ್ಮಿಸಿ ಎಂದು ಕೋರಿದ್ರ. ಶಿಡ್ಲಘಟ್ಟ ತಾಲೂಕಿನಲ್ಲಿ ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಒಟ್ಟು 10 ಪರೀಕ್ಷಾ ಕೇಂದ್ರಗಳನ್ನು ತೆರೆದಿದ್ದು 1314 ಬಾಲಕರು 1353 ಬಾಲಕಿಯರು ಸೇರಿ ಒಟ್ಟು 2667 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಎಂದರು. SSLC ಎಕ್ಸಾಮು ಈ ಮಂತಿನ 21ನೇ ತಾರೀಕಿಂದ ಮುಂದಿನ ತಿಂಗಳು 4ನೇ ತಾರೀಕುವರೆಗೂ ನಡೆಯಲಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಎಲ್ಲ ಇಲಾಖೆಗಳ ಸಮನ್ವಯ ಸಭೆಯನ್ನು ಇವತ್ತು ಆಯೋಜನೆ ಮಾಡಿದ್ವಿ. ಸೊ ಪೊಲೀಸ್ ಇಲಾಖೆ ಇರ್ಬೋದು, ಮತ್ತು ನಗರಸಭೆ ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟು, ಟ್ರೆಸರಿ ಡಿಪಾರ್ಟ್ಮೆಂಟು, ಸೊ ಇವೆಲ್ಲರ ಒಂದು ಸಹಕಾರದಿಂದ ಈ ಬಾರಿ ಯಾವುದೇ ಗೊಂದಲ ಇಲ್ಲದೆ ಸೊ ಯಶಸ್ವಿಯಾಗಿ SSLC ಎಕ್ಸಾಮ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಈಗ ಪ್ರಮುಖವಾಗಿ CCTV ಕ್ಯಾಮ್ರಾ ಇರುತ್ತೆ. 10 ಸೆಂಟ್ರ್ಗಳಲ್ಲಿ ನಮ್ಮಲ್ಲಿ ಎಕ್ಸಾಮ್ಸ್ ನಡೆಯುತ್ತೆ. ಸೊ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಬಿಸಿಲಿರೋದ್ರಿಂದ ಸೊ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಪ್ರತಿ ಸೆಂಟ್ರಲ್ಲೂ ಕೂಡ ಅವ್ರ ಸಿಬ್ಬಂದಿ ಒಬ್ಬರನ್ನು ನಿಯೋಜನೆ ಮಾಡಬೇಕು ಅನ್ನೋದನ್ನ ಸೂಚನೆ ನೀಡಿದ್ದೀನಿ. ಹಾಗೆ ಪೊಲೀಸ್ ಸಿಬ್ಬಂದಿ ಕೂಡ ಎಲ್ಲೂ ಗೊಂದಲ ಆಗದೆ ಗಲಾಟೆ ಆಗದೆ ಅವ್ರದ್ದು ಕೂಡ ಒಂದು ನಿಯೋಜನೆ ಮಾಡಲಿಕ್ಕೆ ಪೊಲೀಸರನ್ನು ಗಮನಿಸಬೇಕು ಅಂತ ತಿಳಿಸಿದ್ದೀವಿ. ಮತ್ತು ಪ್ರಮುಖವಾಗಿ ಬೆಸ್ಕಾಂ ಅವರು CCTV ಕ್ಯಾಮ್ರಾ ಇರೋದ್ರಿಂದ ಎಲ್ಲೂ ನಿರಂತರ ವಿದ್ಯುತ್ ಇರಬೇಕು ಎಕ್ಸಾಮ್ ಅವಧಿಯಲ್ಲಿ ಅಂತ ಹೇಳಿ ಸೂಚನೆ ನೀಡಿದ್ದೀವಿ. ಮತ್ತು ಪ್ರಮುಖವಾಗಿ ಮಕ್ಕಳು ಈಗ ಯಾರೂ ಕೂಡ ಆತಂಕಕ್ಕೆ ಒಳಗಾಗಬಾರ್ದು. ಪರೀಕ್ಷೆನ ಧೈರ್ಯವಾಗಿ ಎದುರಿಸಬೇಕು. ಸೊ ಎಷ್ಟು ಇದುವರೆಗೂ ಏನು ಓದಿದ್ದೀವಿ, ಇನ್ನು ಉಳಿಕೆ ಸಮಯದಲ್ಲಿ ಒತ್ತಡಕ್ಕೆ ಒಳಗಾಗಿ ನೀವು ಎಷ್ಟು ಓದಿದ್ದೀರ ಅದನ್ನು ಮತ್ತೆ ರಿವೈಸ್ ಮಾಡೋದ್ರ ಮೂಲಕ ಧೈರ್ಯವಾಗಿ ಎಕ್ಸಾಮನ್ನು ಎದುರಿಸಿ. 10 ಪರೀಕ್ಷಾ ಕೇಂದ್ರಗಳಲ್ಲಿ 110 ಕೊಠಡಿಗಳಲ್ಲಿ ಪರೀಕ್ಷೆ ನಡೆಯಲಿದ್ದು ಪ್ರತಿ ಪರೀಕ್ಷಾ ಕೊಠಡಿಗೆ ಒಬ್ಬರಂತೆ 110 ಪರೀಕ್ಷಾ ಕೊಠಡಿ ಮೇಲ್ವಿಚಾರಕರನ್ನ ಪ್ರತಿ ಪರೀಕ್ಷಾ ಕೇಂದ್ರದಲ್ಲೂ ಮೊಬೈಲ್ ಬಳಕೆ ನಿಷೇಧಿಸಿದ್ದು ಮೇಲ್ವಿಚಾರಕರದ್ದು ಸೇರಿ ಎಲ್ಲರ ಮೊಬೈಲ್ಗಳನ್ನು ಸಂಗ್ರಹಿಸುವ ಮೊಬೈಲ್ ಸ್ವಾಧೀನ ಅಧಿಕಾರಿ 10 ಮಂದಿ ಸೇರಿ ಕಸ್ಟೋಡಿಯನ್, ಸ್ಥಾನಿಕ ಜಾಗೃತ ದಳ, ವಿಚಕ್ಷಣ ದಳ ಸಿಬ್ಬಂದಿಯನ್ನ ಈಗಾಗಲೇ ನೇಮಿಸಲಾಗಿದೆ ಎಂದ್ರ. ಇನ್ನು ಈ ಸಂದರ್ಭದಲ್ಲಿ BO ನರೇಂದ್ರ ಕುಮಾರ್ ಹಾಜರಿದ್ರ. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ನಂಜನಗೂಡು ತಾಲೂಕಿನ ಹುಸ್ಕೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 75ನೇ ಅಮೃತ ಮಹೋತ್ಸವವನ್ನು ಗ್ರಾಮಸ್ಥರು ಮತ್ತು ಶಾಲಾ ಶಿಕ್ಷಕರು ಸಂಭ್ರಮದಿಂದ ಆಚರಣೆ ಮಾಡಿದರು.
ನಂಜನಗೂಡು ತಾಲೂಕಿನ ಹುಸ್ಕೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 75 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಶಾಲೆಯನ್ನ ತಳಿರು ತೋರಣಗಳಿಂದ ಸಿಂಗರಿಸಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಅಮೃತ ಮಹೋತ್ಸವ ಮತ್ತು ಗುರುವಂದನಾ ಕಾರ್ಯಕ್ರಮ ಹಾಗೂ ಸರ್ಕಾರಿ ಶಾಲೆಯ ಮುಖ್ಯ ದ್ವಾರವನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮಹೇಶ್ ಉದ್ಘಾಟಿಸಿದ್ರ. ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕರನ್ನ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಗುರುಗಳಿಗೆ ಗುರುವಂದನೆ ಸಲ್ಲಿಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮಹೇಶ್ ಮಾತನಾಡಿ, ಸರ್ಕಾರಿ ಶಾಲೆಗೆ 75ನೇ ಅಮೃತ ಮಹೋತ್ಸವ ಆಚರಣೆ ಮಾಡುತ್ತಿರುವುದು ಸಂತೋಷ ತಂದಿದೆ. ಒಂದು ಗ್ರಾಮವನ್ನ ಗ್ರಾಮಸ್ಥರು ಅಭಿವೃದ್ಧಿಪಡಿಸಲು ಮನಸ್ಸು ಮಾಡಿದ್ರೆ ಏನೇನೆಲ್ಲ ಮಾಡಬಹುದು ಎಂಬುದಕ್ಕೆ ಹುಸ್ಕೂರು ಸರ್ಕಾರಿ ಶಾಲೆ ಮಾದರಿಯಾಗಿದೆ. ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ವಿದ್ಯೆ ಜೊತೆಗೆ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು. ಪೋಷಕರು ತಮ್ಮ ಮಕ್ಕಳಿಗೆ ಟಿವಿ ಮತ್ತು ಮೊಬೈಲ್ಗಳಿಂದ ದೂರವಿಡಬೇಕು ಎಂದರು. ಓದುವ ಸಮಯದಲ್ಲಿ ಮತ್ತು ಪರೀಕ್ಷಾ ವೇಳೆ ಪೋಷಕರು ಎಚ್ಚರಿಕೆ ವಹಿಸಿ ಮಕ್ಕಳನ್ನ ಮನೆಗಳಲ್ಲಿ ಓದಿಸಬೇಕು. ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳು ಯಾವುದಕ್ಕೂ ಕಡಿಮೆ ಇಲ್ಲ. ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕಾದ್ರೆ ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಬೇಕು. ಮಕ್ಕಳು ಶೈಕ್ಷಣಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಸದೃಢರಾಗಬೇಕು. ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನ ಪಡೆಯಬೇಕು ಎಂದರು. ನಟ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಶಾಲೆಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಲಾಯಿತು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಹು ಗ್ರಾಮ ಪಂಚಾಯಿತಿಗಳ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಅತೀಕ್ ಪಾಷಾ ಚಾಲನೆ ನೀಡಿದರು. ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಹುಗ್ರಾಮ ಪಂಚಾಯಿತಿಗಳ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಚಾಲನೆ ನೀಡಿದ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅತೀಕ್ ಪಾಷಾ ನಂತರ ಮಾತನಾಡಿ, ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಬಹುಗ್ರಾಮ ಪಂಚಾಯಿತಿಗಳ ಘನತ್ಯಾಜ್ಯ ವಿಲೇವಾರಿ ಘಟಕ ಉತ್ತಮವಾಗಿ ಕಸ ವಿಲೇವಾರಿ ಮಾಡುವುದರಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಕಸವನ್ನ ವಿಂಗಡಿಸುವಾಗ ಪ್ಲಾಸ್ಟಿಕ್ ಬಾಟಲ್, ಕೊಳೆತ ಹಣ್ಣು ತರಕಾರಿಗಳನ್ನ ಸೇರಿದಂತೆ ಹಸಿ ಕಸ, ಒಣಕಸವಾಗಿ ವಿಂಗಡಿಸುವುದು, ತಮ್ಮ ಮನೆಯಲ್ಲಿಯೇ ಕಸವನ್ನ ವಿಂಗಡಿಸಿ ಸ್ವಚ್ಛತಾ ವಾಹನಕ್ಕೆ ನೀಡುವುದರಿಂದ ಉತ್ತಮ ಗೊಬ್ಬರ ನಿರ್ವಹಣೆಗೆ ಅನುಕೂಲವಾಗುತ್ತದೆ ಎಂದರು. ಮಳಮಾಚನಹಳ್ಳಿ ಗ್ರಾಮ ಪಂಚಾಯತಿ ತುಂಬ ಅದೃಷ್ಟವಂತ ಗ್ರಾಮ ಪಂಚಾಯತಿ. ಇಲ್ಲಿ ಎಲ್ಲೂ ಇಲ್ಲದ ಸೌಲಭ್ಯಗಳು. ಒಂದು ಘನತ್ಯಾಜ್ಯ ಘಟಕ ತುಂಬ ನೋಡಲಿಕ್ಕೆ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ. ಒಂದು ಎರಡನೇದು, ಇದ್ರ ಹಿಂಭಾಗದಲ್ಲಿ FSM ಫೀಕಲ್ ಸ್ಲಜ್ ಮ್ಯಾನೇಜ್ಮೆಂಟ್ ಅಂತ ಮಲತ್ಯಾಜ್ಯ ಘಟಕ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಟ್ಟಿದ್ದಾರೆ. ಬೇರೆ ಗ್ರಾಮಗಳಲ್ಲಿ, ಬೇರೆ ಗ್ರಾಮ ಪಂಚಾಯತಿಗಳಲ್ಲಿ ಇಂಥವು ಯಾವುದನ್ನಾದರೂ ಮಾಡೋಂಥ ಟೈಮಲ್ಲಿ ತುಂಬ ವಿರೋಧಗಳು ಬರ್ತಕ್ಕಂಥದ್ದು ಸಹಜ. ಇಲ್ಲಿ ತುಂಬ ವ್ಯವಸ್ಥಿತವಾಗಿ ಕಟ್ಟಿದ್ದಾರೆ. ಯಾರ್ದು ವಿರೋಧ ಇಲ್ಲ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಜನಗಳಿಗೆ ಸ್ವಲ್ಪ ಸ್ವಚ್ಛತೆ ಬಗ್ಗೆ ತಿಳುವಳಿಕೆ ಇದೆ ಅಂತಲೇ ನಾವು ಅರ್ಥ ಮಾಡ್ಕೋಬೋದು. ಆನೂರು, ಭಕ್ತರಹಳ್ಳಿ, ಮಳಮಾಚನಹಳ್ಳಿ, ಹಂಡಿಗನಾಳ, ಜಂಗಮಕೋಟೆ, ಹೊಸಪೇಟೆ, ನಾಗಮಂಗಲ, ಮಳ್ಳೂರು, ಮೇಲೂರು, ವೆಂಕಟಾಪುರ ಗ್ರಾಮ ಪಂಚಾಯಿತಿಗಳ ಸ್ವಚ್ಛತಾ ವಾಹನಗಳನ್ನು ಮಾವಿನ ತೋರಣ ಹಾಗೂ ಹೂವಿನೊಂದಿಗೆ ಅಲಂಕರಿಸಿರುವುದು ಎಲ್ಲರ ಗಮನ ಸೆಳೆಯುವಂತಾಗಿತ್ತು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ
ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಲೂಗಡ್ಡೆ ರೈತರ ಪರದಾಟ. ಕೋಲ್ಡ್ ಸ್ಟೋರೇಜ್ ಮುಂದೆ ಆಲೂಗಡ್ಡೆ ವಾಹನಗಳ ಸಾಲು. 1 ವಾರದಿಂದ ಬಿಸಿಲಿನಲ್ಲಿಯೇ ಒಣಗುತ್ತಿರುವ ಆಲೂಗಡ್ಡೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದು ನಿದರ್ಶನ. ಶಾಸಕ ಪ್ರದೀಪ್ ಈಶ್ವರ್, ಸಂಸದ ಪಿಸಿ ಮೋಹನ್, ಬಲಿಜ ಸಮುದಾಯದ 2 ಕಣ್ಣುಗಳಿದ್ದಂತೆ. ಚಿಕ್ಕಬಳ್ಳಾಪುರದಲ್ಲಿ ಬಲಿಜ ಮುಖಂಡರ ಬಣ್ಣನೆ. ಕೈವಾರ ತಾತಯ್ಯನವರ ಜಯಂತಿಯಲ್ಲಿ ನಡೆದ ಘಟನೆಗೆ ನಾಯಕರ ಸಮಜಾಯಿಷಿ. ಇಬ್ಬರ ಜಗಳದಲ್ಲಿ ಮಧ್ಯೆ ಬಂದವನ ಇರಿದು ಕೊಲೆ ಮಾಡಿದ ಪಾತಕಿ. ರೊಚ್ಚಿಗೆದ್ದ ಮೃತನ ಸಂಬಂಧಿಕರಿಂದ ಆರೋಪಿ ಮನೆಗೆ ಬೆಂಕಿ. ಶ್ರೀನಿವಾಸಪುರ ತಾಲೂಕಿನಲ್ಲಿ ತಡರಾತ್ರಿ ನಡೆದ ಕೊಲೆ. ಜಗಳ ಬಿಡಿಸಲು ಬಂದವನೇ ಹೆಣವಾದ ದುರಂತ ಕತೆ. ಜಿಲ್ಲೆಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಿದ್ಧತೆ ಕೈಗೊಂಡ ಶಿಕ್ಷಣ ಇಲಾಖೆ ಮತ್ತು ತಾಲೂಕು ಆಡಳಿತ. ಪರೀಕ್ಷೆಗೆ ಪೂರಕ ವಾತಾವರಣಕ್ಕೆ ಸಿದ್ಧತೆ ಪೂರ್ಣಗೊಳಿಸಿದ ಅಧಿಕಾರಿಗಳು. ಒತ್ತಡ ತೊರೆದು ಶಾಂತಿ ಚಿತ್ತದಿಂದ ಪರೀಕ್ಷೆ ಬರೆಯಲು ಕರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.